ಎಲ್ಲಾ ಕ್ಷೇತ್ರಗಳು ಕೆಲವೊಂದಷ್ಟು ವಿಚಾರಗಳಿಗಾಗಿ ಬಹಳಷ್ಟು ಗಮನ ಸೆಳೆಯುತ್ತೆ, ಕುತೂಹಲ ಮೂಡಿಸುತ್ತೆ. ಅದೇ ತರ ಹಾಸನ, ಅಲ್ಲೊಂದಷ್ಟು ಬಂಡಾಯ ಇತ್ತು, ಅಸಮಾಧಾನ ಇತ್ತು, ಕೊನೆಗೂ ಎಲ್ಲ ಬಗೆಹರಿತು ಅಂತ ಅಂದುಕೊಳ್ಳುವಷ್ಟರಲ್ಲಿ ಅಲ್ಲಿ ಮತ್ತೊಂದು ಕುತೂಹಲದ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಅಲ್ಲಿನ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಪ್ರೀತಮ್ ಗೌಡ ಪ್ರಚಾರ ಏನೋ ಮಾಡ್ತಾ ಇದ್ದಾರೆ, ಆದ್ರೆ ಯಾವ ತರ ಮಾತಿಲ್ಲ, ಹೆಸರು ಹೇಳ್ತಾ ಇಲ್ಲ, ಆದ್ರೂ ಗೆಲ್ಸೋದಕ್ಕೆ ಪಣ ತೊಟ್ಟಿದ್ದಾರೆ. ಹಾಸನದಲ್ಲಿ ಪ್ರಜ್ವಲ್ ಹೆಸರು ಹೇಳದೆ ಪ್ರೀತಮ್ ಗೌಡ ಪ್ರಚಾರ ಮಾಡ್ತಾ ಇದ್ದಾರೆ. ಎನ್ಡಿಎ ಅಭ್ಯರ್ಥಿ ಪರ ಪ್ರಚಾರ ಅಂತ ಹೇಳ್ತಾ ಇದ್ದಾರೆ ಪ್ರೀತಮ್ ಗೌಡ. ಇದು ಬಹಳ ಡಿಫರೆಂಟ್ ಆದಂತಹ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಮೋದಿ ಸಾಧನೆಯ ಕರಪತ್ರ ಹಿಡಿದು ಪ್ರಚಾರ ಮಾಡ್ತಾ ಇದ್ದಾರೆ. ಒಬ್ಬ ಬಿಜೆಪಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮೊನ್ನೆ ನಡೆಸಿದಂತ ಪ್ರೆಸ್ ಮೀಟ್ ಅಲ್ಲೂ ಕೂಡ ಅದೇ ಮಾತನ್ನ ಹೇಳಿದ್ರು. ನನಗೆ ಯಾರು ಕೂಡ ಹಿರಿಯ ನಾಯಕರು ಕರೆದು ಸೂಚನೆ ಕೊಟ್ಟಿಲ್ಲ ಕ್ಷೇತ್ರದಲ್ಲಿ ಪ್ರಚಾರ ಮಾಡಲೇಬೇಕು ಅಂತ, ಆದ್ರೆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನ್ ಪ್ರಚಾರ ಮಾಡ್ತೀನಿ ಅಂತ. ಹಾಸನ ಕ್ಷೇತ್ರವನ್ನ ಗೆದ್ದುಕೊಂಡು ಬರುವಂತಹ ಜವಾಬ್ದಾರಿ ನಮ್ಮದು ಅನ್ನೋ ಮಾತನ್ನ ಪ್ರೀತಮ್ ಗೌಡ ಹೇಳಿದ್ರು. ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ಕಣದಲ್ಲಿದ್ರೂ ಕೂಡ ಒಪ್ಪಲ್ಲ ಪ್ರೀತಮ್ ಗೌಡ, ಇನ್ನೂ ಕೂಡ ಒಪ್ಪಿಲ್ಲ. ಆರಂಭದಲ್ಲಿ ಸಾಕಷ್ಟು ಅಂತರವನ್ನ ಕಾಯ್ದುಕೊಂಡಿದ್ರು ಪ್ರಜ್ವಲ್ ರೇವಣ್ಣ. ಪ್ರೀತಮ್ ಗೌಡ ಬರ್ತಾರೆ ಪ್ರಚಾರಕ್ಕೆ ಅನ್ನೋ ಆತ್ಮವಿಶ್ವಾಸದಲ್ಲಿದ್ರು, ಆದ್ರೆ ಪ್ರೀತಮ್ ಗೌಡ ಬಂದಿರಲಿಲ್ಲ. ಅವರ ಬೆಂಬಲಿಗರಿಗೂ ಕೂಡ ಸೂಚನೆಯನ್ನ ಕೊಟ್ಟಿರಲಿಲ್ಲ ಪ್ರಚಾರ ಮಾಡೋದಕ್ಕೆ. ಫೈನಲಿ ಈಗ ಪ್ರಚಾರದ ಕಣದಲ್ಲಿದ್ದಾರೆ, ಆದ್ರೆ ಪ್ರಜ್ವಲ್ ಹೆಸರನ್ನ ಹೇಳ್ತಾ ಇಲ್ಲ. ಮೋದಿ ಹೆಸರಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಮೋದಿ ಸಾಧನೆಯ ಕರಪತ್ರ ಹಿಡಿದು ಜನರಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬಹಳ ಡಿಫರೆಂಟ್ ಆದಂತಹ ಪ್ರಚಾರ ಕ್ಷೇತ್ರದಲ್ಲಿ ನಡೆಸ್ತಾ ಇದ್ದಾರೆ ಪ್ರೀತಮ್ ಗೌಡ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಎನ್ಡಿಎ ಮಿತ್ರ ಪಕ್ಷಕ್ಕೆ ಬಲಿಷ್ಠವಾದ ಕ್ಷೇತ್ರ ಯಾವುದು? ಹೊಳೆನರಸೀಪುರ. ಅದಕ್ಕಿಂತ ಜಾಸ್ತಿ ಕೊಡ್ತೀವಿ ಅಂದ್ರೆ ನಂಬಿಕೆ ಉಳಿಸ್ಕೊಳ್ಳಕ್ಕೆ ತಾನೇ ನಾನು ಹೇಳ್ತಾ ಇರೋದು. ಸರ್, ಈಗ ಎನ್ಡಿಎ ಅಭ್ಯರ್ಥಿ ಪರ ತಡವಾಗಿ ಕಂಪ್ಲೇಂಟ್ಗೆ ಬಂದ್ರಿ. ಈ ಹಿಂದೆ ತಮ್ಮ ಮೇಲೆ ಹೈಕಮಾಂಡ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಬೇಸೋಣ ನೀವು ಬಂದಿದ್ದೀನಿ ಅಂತ ಹೇಳಿ ಒಂದು ಸುದ್ದಿ ಇದೆ ಸರ್. ನೀವೇನ್ ಹೇಳ್ತೀರಿ ಸರ್? ಕಂಪ್ಲೇಂಟ್ ಕೊಟ್ಟಿದ್ರೆ ಇದು ಬಗ್ಗೆ ನಾನು ಪ್ರೀತಿ ತೋರ್ಸಿದ್ರೆ ಕೆಲಸ ಮಾಡೋಂಥವನು, ಕಂಪ್ಲೇಂಟ್ ಹೇಳಿದ್ರೆ ರಾಜಕಾರಣನೇ ಬೇಡ, ನಾನು ಮನೇಲಿ ಕೂರೋಂಥವನು. ಇದು ಇಡೀ ನನ್ನ ಕ್ಷೇತ್ರದ ಜನಕ್ಕೆ ಗೊತ್ತು, ಜಿಲ್ಲೆ ಜನಕ್ಕೆ ಗೊತ್ತು, ರಾಜ್ಯದ ಜನಕ್ಕೆ ಗೊತ್ತು. ನಾನು ಯಾವುದಕ್ಕೂ ಬಗ್ಗವನು ಜಗ್ಗವನಲ್ಲ. ನಾನು ನರೇಂದ್ರ ಮೋದಿ ಅವರ ಅಭಿಮಾನಿಯಾಗಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ, ಒಬ್ಬ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನನಗ್ ಜವಾಬ್ದಾರಿ ಇದೆ. ನಾನು ಇವತ್ತು ಆನ್ ರೆಕಾರ್ಡ್ ಹೇಳ್ತಿದ್ದೀನಿ, ಯಾವುದೇ ಒಬ್ರು ರಾಷ್ಟ್ರೀಯ ನಾಯಕರು ನನಗೆ ಯಾವುದೇ ನಿರ್ದೇಶನ ಕೊಟ್ಟಿಲ್ಲ. ಕೊಟ್ಟಿದೀವಿ ಅಂತ ಹೇಳಿದ್ರೆ ಅವ್ರ ಹತ್ರ ಕೇಳಿ ನಾನು ಆಮೇಲೆ ಮಾತಾಡ್ತೀನಿ. ಯಾವುದೇ ಒಬ್ರು ಮೈತ್ರಿಕೂಟದ ವ್ಯಕ್ತಿ ಕೂಡ ಬಂದು ನನ್ನ ಸಂಪರ್ಕ ಮಾಡಿಲ್ಲ, ನಾನು ಅವರೊಟ್ಟಿಗೆ ಮಾತಾಡಿಲ್ಲ. ಇದನ್ನು ಆನ್ ರೆಕಾರ್ಡ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ 28ಕ್ಕೆ 28 ಗೆಲ್ಲಬೇಕು, ಅವ್ರಿಗೆ ಗೌರವ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಯಾವುದೇ ರೀತಿಯ ಗೊಂದಲ ಮಾಡಬಾರ್ದು ಅನ್ನೋದಕ್ಕೆ ಬದ್ಧತೆಯಿಂದ ಕೆಲಸ ಮಾಡ್ತಿದೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್. ಇದೀಗ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಹರೀಶ್, ಪ್ರೀತಮ್ ಗೌಡ ಪ್ರಜ್ವಲ್ ಅವರ ಪರವಾಗಿ ಪ್ರಚಾರ ಮಾಡ್ತಾರೋ ಮಾಡೋದಿಲ್ವೋ ಅನ್ನುವಂತಹ ಗೊಂದಲ ನಿನ್ನೆಯವರೆಗೂ ಕೂಡ ಇತ್ತು. ಈಗ ನಿನ್ನೆ ಪ್ರೆಸ್ ಮೀಟ್ ಮಾಡೋದರ ಮುಖಾಂತರ ಆ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ ಪ್ರೀತಮ್ ಗೌಡ. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ ಎಲ್ಲೂ ಕೂಡ ಆರಂಭದಿಂದಲೂ ನಾವು ಗಮನಿಸ್ತಾ ಇದ್ದೀವಿ, ಪ್ರಜ್ವಲ್ ಅವರ ಹೆಸರು ಹೇಳಲ್ಲ, ಅವರ ಪಕ್ಷದ ಹೆಸರು ಹೇಳಲ್ಲ. ಈಗ ಎನ್ಡಿಎ ಅಭ್ಯರ್ಥಿ ಅವರ ಪರವಾಗಿ ಪ್ರಚಾರ ಮಾಡ್ತೀನಿ, ಮೋದಿ ಅವರ ಸಾಧನೆಯ ಕರಪತ್ರದ ಒಂದಿಗೆ ಪ್ರಚಾರ ಮಾಡ್ತೀನಿ ಅನ್ನುವಂಥದ್ದು ಬಹಳ ವಿಚಿತ್ರ, ಬಹಳ ವಿಶೇಷವಾದಂತಹ ಪ್ರಚಾರ. ಹಾಗಾದ್ರೆ ಹೌದು ವೀಣಾ, ಇಡೀ ರಾಜ್ಯದಲ್ಲಿ ಹಾಸನದಲ್ಲಿ ಎನ್ಡಿಎ ಅಭ್ಯರ್ಥಿ ಏನು ಪ್ರಜ್ವಲ್ ರೇವಣ್ಣ ಇದ್ದಾರೆ, ಇವರ ಮತ್ತು ಪ್ರೀತಮ್ ಗೌಡ್ರ ನಡುವೆ ಶಮನ ಏನಿದೆ ಅದು ಇನ್ನೂ ಭಿನ್ನಮತ ಇರ್ತಕ್ಕಂಥದ್ದು ಇನ್ನೂ ಸಹ ಶಮನ ಆಗೇ ಇಲ್ಲ. ಅದಕ್ಕೆ ಸಾಕ್ಷಿ ನಿನ್ನೆ ಪ್ರೀತಮ್ ಗೌಡ್ರು ಡಿಫ್ರೆಂಟ್ ಆದ ಪ್ರಚಾರವನ್ನ ನಡೆಸಿದ್ದು. ಈಗ ಸಹಜವಾಗಿ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಇದ್ದಾರೆ, ಪ್ರಜ್ವಲ್ ರೇವಣ್ಣ ಅವರಿಗೆ ಮತ ಹಾಕಿ ಅಂತ ಪ್ರಚಾರವನ್ನ ಮಾಡ್ಬೇಕಿತ್ತು. ಆದ್ರೆ ಪ್ರೀತಮ್ ಗೌಡ್ರು ಪ್ರಚಾರ ಮಾಡಿದ್ದು ಮೋದಿ ಅವರಿಗೆ ಈ ಬಾರಿ ಶಕ್ತಿಯನ್ನ ತುಂಬಬೇಕು, ಹೀಗಾಗಿ ಎನ್ಡಿಎ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಎಲ್ಲಿಯೂ ಸಹ ಅಪ್ಪಿತಪ್ಪಿಯೂ ಸಹ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಹೇಳಲ್ಲ, ಜೊತೆಗೆ ಜೆಡಿಎಸ್ ಪಕ್ಷದ ಹೆಸರನ್ನು ಸಹ ಹೇಳಲ್ಲ. ಜೊತೆಗೆ ಈ ಬಾರಿ ನನ್ನನ್ನ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲಿಸಿದ್ದಾರೆ, ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಸಿದ್ದಾರೆ, ಅವರಿಂದಲೇ ಕೆಲಸವನ್ನ ಮಾಡಿಸ್ಕೊಳ್ಳಿ ಅನ್ನುವಂತಹ ಒಂದು ಮಾತನ್ನು ಸಹ ಹೇಳ್ತಾರೆ. ಜೊತೆಗೆ ಮುಂದುವರೆದು ಅವರ ಇನ್ನೊಂದು ಮಾತು ಏನಂದ್ರೆ, ನಾನು ಬಿಜೆಪಿಯ ಬಿಜೆಪಿ ಕಾರ್ಯಕರ್ತನಾಗಿ ಕೆಲಸವನ್ನ ಮಾಡ್ತೇನೆ, ಆದ್ರೆ ವಿಜಯೇಂದ್ರ ಮತ್ತು ಬಿಜೆಪಿಯ ನಾಯಕರು ಸಹ ಈಗಾಗಲೇ ಜೆಡಿಎಸ್ ಶಾಲನ್ನ ಧರಿಸಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಜೆಡಿಎಸ್ ಶಾಲನ್ನ ನಾನು ಧರಿಸೋದಿಲ್ಲ ಅನ್ನುವಂಥದ್ದು ಪರೋಕ್ಷವಾಗಿ ಪ್ರೀತಮ್ ಗೌಡ್ರು ಹೇಳಿದ್ದು. ಇದು ಎಲ್ಲವನ್ನು ಗಮನಿಸಿದಾಗ
ಹಾಸನದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯ ನಡುವೆ ಇನ್ನೂ ಸಹ ಭಿನ್ನಮತ ಇದೆ. ಅದರಲ್ಲೂ ಪ್ರೀತಮ್ ಗೌಡ ಮತ್ತು ಪ್ರಜ್ವಲ್ ರೇವಣ್ಣ ನಡುವೆ ಅಂತರ ಇನ್ನೂ ಇದೆ ಹಾಗೆ ಅನ್ನುವುದು ಸಾಕ್ಷಿಯಾಗಿರ್ತಕ್ಕಂಥದ್ದು ವೀಣಾ. ಎಸ್, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.